ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಬೆಂಗಳೂರು ಮೆಟ್ರೋ ದರ ಏರಿಕೆಯ ನ್ಯೂನತೆ ಏನಿದೆ, ಏನು ಕಾರಣ? 2004ರಲ್ಲಿ ನಮ್ಮ ಚುಂಚನಗಿರಿ ಸ್ವಾಮಿ ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡುವುದಕ್ಕೆ ಶಂಕುಸ್ಥಾಪನೆ ಮಾಡುವಾಗಲೇ ಹೇಳಿದ್ದೆ. 5 ವರ್ಷದಲ್ಲಿ ನೀರು ಕೊಡುತ್ತೇವೆ ಎಂದು ಹೇಳಿದ್ರು. ನಾನು ಹಳ್ಳಿ ಭಾಷೆಯಲ್ಲಿ ಅವತ್ತೇ ಹೇಳಿದ್ದೆ, ಎತ್ತಿನಹೊಳೆ 2 ವರ್ಷಗಳಲ್ಲಿ ನೀರು ಕೊಟ್ರೆ ತಲೆ ಬೋಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ. ಅವರು ನನ್ನ ತಲೆಯಲ್ಲಿ ಕೂದಲಿಲ್ಲ ಎಂದು ಹೇಳಿದ್ರು. ಆದರೆ ನೀರು ಕೊಡುವುದಾಗಿ ಹೇಳಿ 10 ವರ್ಷ ಆಗಿದೆ. ಸಿಎಜಿ ರಿಪೋರ್ಟ್ನಲ್ಲಿ ಇದೆ. ಕಳಪೆ ಗುತ್ತಿಗೆದಾರರಿಗೆ ಕಾಮಗಾರಿ ಕೊಟ್ಟಿದ್ದಾರೆ. ಎಷ್ಟು ಹಣ ದುರುಪಯೋಗ ಆಗಿದೆ. ಈಗ 30,000 ಕೋಟಿಗೆ ಯೋಜನಾ ವೆಚ್ಚ ತಲುಪಿದೆ. ನಮ್ಮ ಶ್ರೀನಿವಾಸಪುರದ ಬುದ್ಧಿವಂತ ಮಾಜಿ ಶಾಸಕರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಟಾಂಗ್ ನೀರು ಕೊಡ್ತೀವಿ ಎಂದು ಹೇಳಿ ಬೆಂಗಳೂರು ಕೊಳಚೆ ನೀರು ಹರಿಸಿದ್ರಿ. ಈ ಜಿಲ್ಲೆಗಳ ಜನ ನಿಮ್ಗೆ ಏನ್ ದ್ರೋಹ ಮಾಡಿದ್ರು? ಈ ನೀರು ಕೊಟ್ಟಿದ್ದೀರಾ? ವರದಿಗಳನ್ನ ತೆಗೆದು ನೋಡಿ. ಆ ನೀರಿನಿಂದ ಆಗಿರುವ ಹಾನಿ ಏನಿದೆ ಎಂದು ಗೊತ್ತಾಗುತ್ತದೆ. ಈ ಭಾಗದಲ್ಲಿ ಬೆಳೆದ ತರಕಾರಿಗಳು ಮೇಲ್ಬಿದ್ದು ಖರೀದಿ ಮಾಡುತ್ತಿದ್ರು. ಆದರೆ ಈಗ ಕೇಳುವವರಿಲ್ಲ. ಈಗ 2027ಕ್ಕೆ ಎತ್ತಿನಹೊಳೆ ನೀರು ಕೊಡ್ತೀವಿ ಎಂದಿದ್ದಾರೆ. ಖರೀದಿ ಮಾಡಿರುವ 26,000 ಕೋಟಿ ವೆಚ್ಚದ ಮೋಟಾರ್ಗಳು ತುಕ್ಕು ಹಿಡಿದಿವೆ. ಕೋಲಾರ ಜನರೊಂದಿಗೆ ಚೆಲ್ಲಾಟ ಆಡಿದ್ದೀರಾ. ಕನಿಷ್ಠ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ. ಬಂಗಾರಪೇಟೆಯ ಯರಗೋಳ್ ಯೋಜನೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದು, ಯರಗೋಳ್ಗೂ ಸಹ ಕೆಸಿ ವ್ಯಾಲಿ ನೀರು ಹರಿಯುತ್ತಿದೆ. ಎತ್ತಿನಹೊಳೆ ದುಡ್ಡು ಹೊಡೆಯುವ ಕಾರ್ಯಕ್ರಮ, ಇದನ್ನು ಶಂಕುಸ್ಥಾಪನೆ ದಿನವೇ ಹೇಳಿದ್ದೆ. ಈ ಸರ್ಕಾರಕ್ಕೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಲು ಇನ್ನು ಎಷ್ಟು ದಿನ ಬೇಕು? ಕೃಷ್ಣಾ ನದಿ ನೀರನ್ನ ಹರಿಸುವ ಕುರಿತು ಕೋಲಾರ ಸಂಸದ ಮಲ್ಲೇಶ್ ಬಾಬು ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಆಂಧ್ರದ ಮುಖ್ಯಮಂತ್ರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಭೇಟಿ ಮಾಡುತ್ತೇನೆ. ಆಂಧ್ರ ಜನರ ಭಾವನೆಗಳಿಗೆ ಧಕ್ಕೆ ತರದೆ ಅವರ ಸಹಕಾರ ತೆಗೆದುಕೊಳ್ಳುವ ಕೆಲಸ ಮಾಡುತ್ತೇವೆ. ನಮ್ಮ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸ. ಮಲ್ಲೇಶ್ ಬಾಬು ಗೆಲ್ಲಿಸಿದ ಋಣ ನಮ್ಮ ಮೇಲಿದೆ. ಅದನ್ನು ತೀರಿಸುವ ಕೆಲಸ ಮಾಡುವ ಪ್ರಯತ್ನ ಮಾಡುತ್ತೇವೆ. ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡಲು ಸಮಯ ಇದೆ. ನಾಡಿನ ಜನರು ಇಷ್ಟೊಂದು ಶಾಸಕರನ್ನ ನೀಡಿ ಕೆಲಸ ಮಾಡುವಂತೆ ಹೇಳಿದ್ದಾರೆ. ಆದರೆ ಕುರ್ಚಿ ಕಿತ್ತಾಟ ನಡೆದಿದೆ. ಕೇಂದ್ರ ಸರ್ಕಾರದ ಕೆಲಸಗಳಿಗೆ ಕುರಿತಂತೆ ಇದುವರೆಗೂ ಮುಖ್ಯಮಂತ್ರಿಗಳು ನಮಗೆ ಭೇಟಿಯಾಗಿಲ್ಲ. ನಮ್ಮ ಪ್ರಯತ್ನದಿಂದ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ನೀಡಿದೆ. ರಮೇಶ್ ಕುಮಾರ್ ಹೇಳುತ್ತಾರೆ, ಅವರು ವೈಯಕ್ತಿಕವಾಗಿರುವ ಸಮಸ್ಯೆಯಿಂದಾಗಿ ಕೃಷಿ ಕುರಿತು ಏನೇನೋ ಹೇಳುತ್ತಾರೆ. ಕಾನೂನನ್ನು ಜಯಿಸುವಷ್ಟು ಬುದ್ಧಿವಂತ ಅವರು. ನಿಮಗೆ ಸಮಸ್ಯೆ ಬಂದಿದ್ದಾಗ ಅದು ಅರ್ಥ ಆಗಿದೆ. ನಾನು ಕೇಂದ್ರ ಮಂತ್ರಿ ಸ್ಥಾನದಲ್ಲಿ ಇರುವುದಕ್ಕೂ ರಮೇಶ್ ಕುಮಾರ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ನೋಟಿಸ್ ಕೊಡಿಸಿದ್ರು ಕೂಡ ಕಾನೂನು ಎಲ್ರಿಗೂ ಒಂದೇ. ಅರಣ್ಯ ಇಲಾಖೆ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಎಂದ ಮೇಲೆ ಭಯ ಏಕೆ? ನಾನು 1680 ಅರಣ್ಯ ಇಲಾಖೆ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಎಂದ ಮೇಲೆ ಭಯ ಏಕೆ? ನಾನು 1683ರಲ್ಲಿ 84ರಲ್ಲಿ ಖರೀದಿಸಿದ ಭೂಮಿ. ಅಲ್ಲಿ ನನಗೆ SIT ಮಾಡಿದ್ರಿ. ಒಂದು ದಿನ 5 JCBಗಳೇ ಬಂದಿದ್ವು. ನಾನು ಈಗಲೂ ಕೋರ್ಟ್ ಅಲಿಯುತ್ತಿದ್ದೇನೆ. ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡಿದ ಭೂಮಿ ಅದು. ಅದು ಪ್ರಾಮಾಣಿಕವಾಗಿ ದುಡಿದ ಭೂಮಿ. ಅದಕ್ಕೆ ಕೋರ್ಟ್ ಇದೆ. ಈ ಸರ್ಕಾರದ ಮಂತ್ರಿಗಳು ಏನೇನು ನುಂಗಿದ್ದಾರೆ ಎಲ್ಲವನ್ನ ಲೆಕ್ಕ ನೀಡುತ್ತೇನೆ. ನಿಮ್ಮ ಸ್ವಾರ್ಥಕ್ಕೆ ರೈತರ ಭೂಮಿಯನ್ನ ದುರುಪಯೋಗ ಮಾಡಿಕೊಂಡಿದ್ದೀರಿ. ಇದು ನನಗೂ ಅವರಿಗೂ ಇರುವ ವ್ಯತ್ಯಾಸ. ಮಂಡ್ಯ ಅಥವಾ ರಾಜ್ಯದ ಯಾವುದೇ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಸೀಟು ಕುರಿತು ಮಾತುಕತೆ ಆಗಿಲ್ಲ. ಬಿಜೆಪಿಯೊಂದಿಗೆ ಪರಸ್ಪರ ಮಾತಿನ ಮೂಲಕ ಎಲ್ಲವನ್ನ ತೀರ್ಮಾನ ಕೈಗೊಳ್ಳುತ್ತೇವೆ. ನಮ್ಮ ಮೊದಲ ಆದ್ಯತೆ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯ ಗಮನ. ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿಕೆ. ಸದ್ಯ ಒಂದು 2 ವರ್ಷ ಮಳೆ ಚೆನ್ನಾಗಾಯ್ತು. ಮಳೆ ಚೆನ್ನಾಗಿದ್ರಿಂದ ಸ್ವಲ್ಪ ಕೊಳಚೆ ನೀರುಗಳು ಅದು ಹೋಗಿದೆ ಹೊರಗಡೆ. ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು? ನಾವು 2006-7 ಯರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ಅದು ಕಡೆ ಸೇರಿಸಿದ್ರಿ. ಚಿತ್ರಾವತಿ ಡ್ಯಾಮಿನ ಇನಾಗ್ರೇಷನ್ ಬಂದಾಗ ನಮ್ಮ ಬಾಗೇಪಲ್ಲಿಂದ ಅವತ್ತು ಸಂಯುಕ್ತ ಕರ್ನಾಟಕ ಬರದೇ ನಿಮ್ಮ ವರದಿಯೊಳಗೆ ನಾನು ತೀರ್ಮಾನ ಮಾಡಿದೆ ಯರಗೋಳು ಪ್ರಾಜೆಕ್ಟ್ ಮಾಡಿ ಡ್ಯಾಮ್ ಕಟ್ಟೋದು. ಇನ್ನೂ ಆ ನೀರು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೊತ್ತಿರೋ ಮಾಡ್ಕೊತಾ ಇದ್ದಾರೆ, ಗೊತ್ತಿರಪ್ಪ ನನಗೆ ಯರಗೋಳು ದಿನ ಆಗಿಲ್ಲ ಅಂದ್ರೆ ಇನ್ನು ನೀರು ಕೊಡ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಯರಗೋಳನ್ನ ಅತ್ಯಂತ ಪರಿಶುದ್ಧವಾದ ನೀರು KC ವ್ಯಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದ್ದೀರಿ. ಹಲವಾರು ತಾಲೂಕಲ್ಲಿ ವಿಕಲಚೇತನರ ನೋಡಿದ್ದೀನಿ. ನಾನು ಮುಖ್ಯಮಂತ್ರಿ ಇದ್ದಾಗ 2006-7ರಲ್ಲಿ ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು 50 ಜನ ಇರಬೇಕು.
ವಿಕಲಚೇತನ. ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕೆ ಆಡ್ತಾ ಇದ್ದೀವಿ? ನೀರಾವರಿ ಮಂತ್ರಿಗಳು ಅದೇ ಬಹಳ ಗಡುವುಗಳು ಕೊಡ್ತಾರೆ ನೀರು ಬರೋ ವಿಷಯದಲ್ಲಿ. ಇನ್ನು ಎಷ್ಟು ದಿವಸ ಆಗುತ್ತೆ ಅನ್ನೋ ಸತ್ಯನಾದ್ರು ಹೇಳ್ಬೇಕು. ದುಡ್ಡಂತೂ ಹೊರದೋಯ್ತಾ ಇದೆ, ದುಡ್ಡು ಯಥೇಚ್ಛವಾಗಿ ಹೊರದೋಗ್ತಾ ಇದೆ. ಅದು ಏನೇನಾಗಿದೆ ಕರ್ಮಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ ಯಾವ ರೀತಿ ದಾಖಲೆ ಕೊಡಿ ಅಂತ. ಏನ್ ದಾಖಲೆ ಕೊಡ್ತೀರಿ? ಪ್ರತಿಯೊಂದಕ್ಕೂ ದಾಖಲೆ. ಅದೇನೋ ಮೊನ್ನೆ 2.5 ಕೋಟಿ ಹೇಳಿದ್ರು ಅಂತ ಹೇಳಿ 25 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, ಅದಕ್ಕಿಂತ ದಾಖಲೆ ಬೇಕಾ ಅಬಕಾರಿ ಇಲಾಖೆನಲ್ಲಿ? ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ, ಹೊಸದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡೋದಲ್ಲ, CL7 ಯಾವುದು ಹೇಳಿದ ದಿವಸನೇ ಹೇಳಿದ, ಅದು ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಹೊಡೆಯ ಕಾರ್ಯಕ್ರಮ ಅಂತ. ಯಾವ ದಾಖಲೆ ಬೇಕು ನಿಮ್ಗೆ ಇದಕ್ಕೆ? ಸದ್ಯ ಈ ಗಲಾಟೆ ನಡೀತಿದೆಯಲ್ಲ, ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ದೇವರಿಂದ ಜನತೆಗಳು. ನಾನು ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಫೈನಾನ್ಸ್ ಸೆಕ್ರೆಟರಿಗೆ, ಈ ಇಲಾಖೆ ನಾನು ಯಾರ ಕೈಗೂ ಕೊಡಲ್ಲ. ನನಗೆ ಬೇಕಾಗಿರೋದು ನನ್ನ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನ್ನ ದುಡ್ಡಿನ ಅವಶ್ಯಕತೆ ಏನಿದೆ. ಸೋರಿಕೆ ಆಗೋದು ಬೇಡ. ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ನಡೀತದೆ ಇದೆಲ್ಲ ನನ್ನ ಇದರಲ್ಲಿ ಬರಬಾರ್ದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ನಿರ್ವಹಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ. ಇದು ಬಹಳ ಸ್ಪಷ್ಟವಾಗಿದೆ. ಈ ರೀತಿಯ ಈ ಸರ್ಕಾರಗಳು ಏನು ನಡೀತಾ ಇದೆ, ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರ ನೀರು ತರಲಿಕ್ಕೆ? ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನ ಒಂದು 10 TMCನ ಆಂಧ್ರ ಪ್ರದೇಶದವರು ಈಗಾಗಲೇ ನಮ್ಮ ಬಾರ್ಡ್ರವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಹೋಗ್ತಿದ್ದಾರೆ. ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದ ನೀರು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಅವರ ಒಂದು ಬೇಡಿಕೆ ನಮ್ಮ ಇಲಾಖೆಯಲ್ಲಿ ಏನು RINL ಪ್ಲಾಂಟ್ ಇತ್ತು ವೈಜಾಗ್ನಲ್ಲಿ, ಅದನ್ನು ಸಂಪೂರ್ಣ ನಿಲ್ಲಿಸಿದ್ರು. ಅವರ ಒಂದು ಮನವಿಗೋಸ್ಕರ ನಾನು ಏನೋ ಆಂಧ್ರ ಜನತೆಯ ಒಂದು ಭಾವನೆಗಳಿಗೆ ಧಕ್ಕೆ ತರದೆ ಆ ಒಂದು ಕಾರ್ಖಾನೆ ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವರ ಒಂದು ಸಹಕಾರದಲ್ಲಿದೆ ಏನು ಮಾಡಿದ್ದೇವೆ. ಒಂದು ವಿಶ್ವಾಸದಲ್ಲಿ ಆ ಭಾಗದಲ್ಲಿ ನಾವು ಹೆಚ್ಚು ನೀರು ಇರ್ತಕ್ಕಂಥ ಏನು ನಮಗೆ ಇನ್ನೂ ಟ್ರಿಬ್ಯುನಲ್ನ ತೀರ್ಪೇನಾಗಿದೆ 178 TMC ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಒಂದು 10 TMC ಉತ್ತರ ಕರ್ನಾಟಕದ ಜನತೆಯಲ್ಲೂ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಅಲ್ಲಿನೊಂದು ರಾಜಕೀಯ ಮಾಡಿಬಿಡ್ತಾರೆ. ಇಲ್ಲಿ ನೀನು ಅಲ್ಲಿಗೆ ತಗೊಂಡು ಹೋಗ್ತೀನಿ ಅಂತ ಅದರ ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ಹೇಳ್ತಾ ಇದ್ದಾರೆ, ಮೂವ್ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥದ್ದು. KGF ವಿಷಯದಲ್ಲಿ ಪದೇ ಪದೇ ಏನಾದರೂ ಅಲ್ಲಿಗೆ ಒಂದು ಹೊಸದಾಗಿ ಯೋಜನೆ ತರಬೇಕು ಅಂತಕ್ಕಂಥದ್ದು ಮಲ್ಲೇಶ್ ಬಾಬು ಅವರ ಚಿಂತನೆಯೂ ಏನಿದೆ. ನಾವು ಹಲವ ರೀತಿಯಲ್ಲಿ ವರ್ಕೌಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಏನು ಮಾಡ್ಬೋದು ಅಂತಕ್ಕಂಥ. ಅದರಿಂದ ಇವತ್ತು ಈ ಸರ್ಕಾರದ ಬಗ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಕೊಳ್ಳಲು ಸಮಯ ಇದೆ, ಅವಕಾಶಗಳಿದೆ. ಅವರ ಪಕ್ಷದ ಅವರ ಸರ್ಕಾರದ
ಚೇರ್ ಬಗ್ಗೆ ಚರ್ಚೆಗಳಿಂದ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ, ಆದರೆ ನಾಡಿನ ಜನತೆಗೆ ಇದ್ರ ಬಗ್ಗೆ ಅವರ ಸಂಬಂಧ ಇದೆ. ಅವ್ರು ನಿಜಕ್ಕೂ ಒಂದೆರಡು ವರ್ಷದಲ್ಲಿ ನೀರನ್ನ ಎತ್ತಿನೊಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ತರಿಸಿದ್ರೆ ನಾನು ಆ ತಲೆ ಕೊಡಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆ ಕೂದಲೇ ಇಲ್ಲ, ಅವ್ರೇನು ಕೊಡಿಸ್ಕೊತಾರೆ ಅಂತ. ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರ ಅಂದ್ರೂ ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತು. ನಮ್ಮ ಪರಿಸ್ಥಿತಿ ಜನತೆ ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯ್ತು ನೀರು ಕೊಡ್ತೀವಿ ಅಂತ ಹೇಳಿದಂತ ಒಳ್ಳೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನ ಒಳ್ಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಡ್ತೀವಿ, ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿ ತಗೊಂಡೋಗಿದೆ. ಇದೇ ಈ ಸರ್ಕಾರದ ಸಾಧನೆ. ಅದರ ಜೊತೆಗೆ ಬಹುಶಃ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗಿನ ರೈತರನ್ನ ಶಿಕ್ಷೆ ಮಾಡಬೇಡಿ ಅಂತ ಆ ಭೂಮಿ ವಿಷಯದಲ್ಲಿ ಆಮೇಲೆ ಹೇಳಿ, ಇಲ್ಲಿ ಎತ್ತಿನ ಒಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀನಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ತೆಗಿರಿ, ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗಿರಿ. ಈ ನೀರನ್ನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀಳ್ತಾ ಇದೆ, ಆ ಕಾಯಿಲೆಗಳಿಗೆ. ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನ ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮಾಡಿ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ? ಈಗ ಮೊನ್ನೆ ಏನೋ ಹೇಳಿದ್ದಾರೆ, ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದಿಲ್ಲ, ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೋ ಗೊತ್ತಿಲ್ಲ ನನಗೆ.